ಆದಾಯ ತೆರಿಗೆ ರಿಟರ್ನ್ ಸಲ್ಲಿಸಿದ ಬಳಿಕ ಕೆಲಸ ಮುಗಿಯಿತು ಎಂದು ಭಾವಿಸುವುದು ತಪ್ಪು. ಆದಾಯ ತೆರಿಗೆ ಇಲಾಖೆ ಯಾವುದೇ ಸಮಯದಲ್ಲಿ ನಿಮ್ಮ ರಿಟರ್ನ್ ಅನ್ನು ಪರಿಶೀಲನೆಗೆ ಒಳಪಡಿಸಬಹುದು. ಹೀಗಾಗಿ ತೆರಿಗೆಗೆ ಸಂಬಂಧಿಸಿದ ಪ್ರಮುಖ ದಾಖಲೆಗಳನ್ನು ಕನಿಷ್ಠ 6 ವರ್ಷದವರೆಗೆ ಸುರಕ್ಷಿತವಾಗಿ ಸಂರಕ್ಷಿಸಿಕೊಳ್ಳಬೇಕು ಎಂದು ತೆರಿಗೆ ತಜ್ಞರು ಸಲಹೆ ನೀಡಿದ್ದಾರೆ. ಐಟಿಆರ್ ಸಲ್ಲಿಸಿದ ನಂತರವೂ ಇಲಾಖೆ ನಿಮ್ಮ ಆದಾಯ ತೆರಿಗೆ ವಿನಾಯಿತಿ ಹೂಡಿಕೆಗಳು ಅಥವಾ ಬ್ಯಾಂಕ್ ವ್ಯವಹಾರಗಳಿಗೆ ಸಂಬಂಧಿಸಿದ ದಾಖಲೆಗಳನ್ನು ಕೇಳಬಹುದು. ಈ ವೇಳೆ ಸೂಕ್ತ ದಾಖಲೆಗಳು ಇಲ್ಲದಿದ್ದರೆ ಅನಗತ್ಯ ತೊಂದರೆ, ನೋಟಿಸ್ ಹಾಗೂ ತೆರಿಗೆ ವಿವರಣೆ ನೀಡುವ ಪರಿಸ್ಥಿತಿ ಎದುರಾಗುವ ಸಾಧ್ಯತೆ ಇದೆ. ತೆರಿಗೆ ತಜ್ಞರ ಪ್ರಕಾರ ಐಟಿಆರ್ ಪ್ರತಿಗಳು, ಫಾರ್ಮ್ 16, ಫಾರ್ಮ್ 26AS, ಆನ್ಯುವಲ್ ಇನ್ಫಾರ್ಮೇಶನ್ ಸ್ಟೇಟ್ಮೆಂಟ್, ಬ್ಯಾಂಕ್ ಸ್ಟೇಟ್ಮೆಂಟ್ಗಳು, ತೆರಿಗೆ ಪಾವತಿ ಚಲನ್ಗಳು, ಸಂಬಂಧಿಸಿದ ಸ್ಲಿಪ್ಗಳು, ಹೂಡಿಕೆಗಳಿಗೆ ಸಂಬಂಧಿಸಿದ ದಾಖಲೆಗಳು, ಗೃಹ ಸಾಲದ ಬಡ್ಡಿ ಪ್ರಮಾಣ ಪತ್ರ, ಈ ದಾಖಲೆಗಳು ಭವಿಷ್ಯದಲ್ಲಿ ಆದಾಯ ತೆರಿಗೆ ಇಲಾಖೆಯಿಂದ ಬರುವ ಯಾವುದೇ ನೋಟಿಸ್ಗೆ ಉತ್ತರಿಸಲು ಮತ್ತು ತೆರಿಗೆ ವಿನಾಯಿತಿಗಳನ್ನು ಸಾಬೀತುಪಡಿಸಲು ನೆರವಾಗುತ್ತವೆ. ಡಿಜಿಟಲ್ ಯುಗದಲ್ಲಿ ಎಲ್ಲಾ ದಾಖಲೆಗಳ ಮುದ್ರಿತ ಪ್ರತಿಗಳನ್ನು ಕಡ್ಡಾಯವಾಗಿ ಇಟ್ಟುಕೊಳ್ಳಬೇಕೆಂಬ ನಿಯಮ ಇಲ್ಲ. ಸ್ಪಷ್ಟವಾಗಿ ಓದಲು ಸಾಧ್ಯವಾಗುವ ಹಾಗೂ ಸುರಕ್ಷಿತವಾಗಿ ಸಂಗ್ರಹಿಸಿರುವ ಡಿಜಿಟಲ್ ಪ್ರತಿಗಳು ಇದ್ದರೆ ಸಾಕು. ಆದರೂ ಹೆಚ್ಚುವರಿ ಸುರಕ್ಷತೆಗಾಗಿ ಪ್ರಮುಖ ದಾಖಲೆಗಳ ಪ್ರಿಂಟ್ ಪ್ರತಿಗಳನ್ನು ಇಟ್ಟುಕೊಳ್ಳುವುದು ಉತ್ತಮ ಎಂದು ತಜ್ಞರು ಸಲಹೆ ನೀಡಿದ್ದಾರೆ. ಆದಾಯ ತೆರಿಗೆ ಕಾಯ್ದೆಯ ಪ್ರಕಾರ ಐಟಿಆರ್ ಸಲ್ಲಿಸಿದ ಬಳಿಕವೂ ನಿರ್ದಿಷ್ಟ ಅವಧಿಯೊಳಗೆ ತೆರಿಗೆ ಇಲಾಖೆ ಪರಿಶೀಲನೆ ನಡೆಸುವ ಅಧಿಕಾರ ಹೊಂದಿದೆ. ಆದ್ದರಿಂದ ಕನಿಷ್ಠ 6 ವರ್ಷವರೆಗೆ ತೆರಿಗೆ ದಾಖಲೆಗಳನ್ನು ಸುರಕ್ಷಿತವಾಗಿ ಸಂರಕ್ಷಿಸಿಕೊಳ್ಳಬೇಕು. ವಿಶೇಷವಾಗಿ ಬಂಡವಾಳ ಲಾಭ ಪಡೆದವರು, ಆಸ್ತಿ ಖರೀದಿ ಅಥವಾ ಮಾರಾಟ ಮಾಡಿದವರು, ವ್ಯಾಪಾರ ಆದಾಯ ಹೊಂದಿರುವವರು, ಫ್ರೀಲಾನ್ಸರ್ಗಳು ಹಾಗೂ ಸ್ವಯಂ ಉದ್ಯೋಗಿಗಳು, ಈ ವರ್ಗದವರು ದಾಖಲೆಗಳ ಬಗ್ಗೆ ಹೆಚ್ಚಿನ ಎಚ್ಚರಿಕೆ ವಹಿಸಬೇಕು. ವೇತನದಾರ ಉದ್ಯೋಗಿಗಳಿಗೂ ಫಾರ್ಮ್ 16 ಸಂಬಳದ ಸ್ಲಿಪ್ ಹಾಗೂ ಬ್ಯಾಂಕ್ ಸ್ಟೇಟ್ಮೆಂಟ್ಗಳು ಕಡ್ಡಾಯವಾಗಿ ಉಳಿಸಿಕೊಳ್ಳಬೇಕು. ಹೂಡಿಕೆದಾರರು ಮ್ಯೂಚುವಲ್ ಫಂಡ್, ಷೇರು ಹಾಗೂ ಕ್ಯಾಪಿಟಲ್ ಗೇನ್ಸ್ಗೆ ಸಂಬಂಧಿಸಿದ ದಾಖಲೆಗಳನ್ನು ಸುರಕ್ಷಿತವಾಗಿ ಸಂಗ್ರಹಿಸಬೇಕು. ವ್ಯಾಪಾರಿಗಳು ಮತ್ತು ಫ್ರೀಲಾನ್ಸರ್ಗಳು ಬಿಲ್ಗಳು, ಇನ್ವಾಯ್ಸ್ಗಳು, ಲೆಕ್ಕಪತ್ರಗಳು ಹಾಗೂ ವೆಚ್ಚದ ದಾಖಲೆಗಳನ್ನು ಕಡ್ಡಾಯವಾಗಿ ಉಳಿಸಿಕೊಳ್ಳಬೇಕು. ಐಟಿಆರ್ ಸಲ್ಲಿಸಿದರೆ ತೆರಿಗೆ ಪ್ರಕ್ರಿಯೆ ಮುಗಿದಂತಲ್ಲ. ತೆರಿಗೆಗೆ ಸಂಬಂಧಿಸಿದ ದಾಖಲೆಗಳನ್ನು ಕನಿಷ್ಠ 6 ವರ್ಷದವರೆಗೆ ಸುರಕ್ಷಿತವಾಗಿ ಇಟ್ಟುಕೊಳ್ಳಿ. ಐಟಿ ನೋಟಿಸ್ ಬಂದರೆ ದಾಖಲೆಗಳೇ ನಿಮ್ಮ ಪ್ರಮುಖ ಆಧಾರವಾಗಿರುತ್ತವೆ. ಇನ್ನು ಡಿಜಿಟಲ್ ಬ್ಯಾಕಪ್ ಜೊತೆ ಪ್ರಮುಖ ದಾಖಲೆಗಳ ಪ್ರತಿಗಳನ್ನು ಸಂರಕ್ಷಿಸುವುದು ಉತ್ತಮ. ತೆರಿಗೆ ತಜ್ಞರ ಪ್ರಕಾರ ಸರಿಯಾದ ದಾಖಲೆಗಳ ಸಂರಕ್ಷಣೆ ಭವಿಷ್ಯದಲ್ಲಿ ಆದಾಯ ತೆರಿಗೆ ಇಲಾಖೆಯ ಪರಿಶೀಲನೆ, ನೋಟಿಸ್ ಅಥವಾ ವಿವರಣೆ ನೀಡುವ ಸಂದರ್ಭಗಳಲ್ಲಿ ತೆರಿಗೆದಾರರಿಗೆ ದೊಡ್ಡ ನೆರವಾಗಲಿದೆ.